ಏನು ಅಂತಂದರೆ, ಈಗ ಮಳೆಗಾಲದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಕಡೆ ಫುಲ್ಲಿ ಕ್ಲೌಡ್ ಕವರ್ ಆಗಿರ್ತದೆ. ಫುಲ್ಲಿ ಮಳೆ ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸನ್ಲೈಟ್ ಎಕ್ಸ್ಪೋಸ್ ಆಗೋದೇ ಇಲ್ಲ. ಇನ್ನೊಂದೇನು ಸಮಸ್ಯೆ ಆಗುತ್ತೆ ಅಂದರೆ, ಕೆಲವರಿಗೆ ಹೊರಗಡೆ ಬರುವಂಥ ಚಾನ್ಸ್ ಇರ್ತದೆ. ಅವರು ಕೊಡೆ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಫುಲ್ಲಿ ಅವ್ರದ್ದು ಇಲ್ಲಿಂದ ಫುಲ್ಲಿ ಅವ್ರ ಸ್ವೆಟರ್ ಎಲ್ಲ ಕವರ್ ಮಾಡಿಕೊಂಡು ಎಲ್ಲ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಒಳಗಡೆ ಸಿಡ್ಕೊಂಡ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಏನಂತಂದರೆ, ನೀವು ನೋಡಿರ್ಬೋದು, ಒಂದು 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 ತಿಂಗಳು, ಒಂದೂವರೆ ತಿಂಗಳು ನೀವು ಮನೆಯಲ್ಲೇ ಕೂತ್ಕೊಂಡಾದಮೇಲೆ ಏನಾದರೂ ಕೈ ಎಲ್ಲ ನಿಮಗೆ ಸ್ಟ್ರೆಂತೇ ಸಿಗೋದಿಲ್ಲ. ಕೈ ಏನಾದ್ರು ಈ ಥರ ನೀವು ಅಬ್ಸರ್ವ್ ಮಾಡಿ ನೋಡಿದರೆ, ಈ ಥರ ಎಲ್ಲ ಮಾಡಿಬಿಟ್ಟು ಕೈಯಲ್ಲಿ ಸ್ಟ್ರೆಂತೇ ಇರೋದಿಲ್ಲ. ಮತ್ತು ಸ್ವಲ್ಪ ಏನಾದರೂ ಆಚೆ ಈಚಾಗಿ ಸ್ವಲ್ಪ ಜಾರ್ದಂಗೆ ಆಗಿಬಿಟ್ರೆ, ಸ್ವಲ್ಪ ಏನಾದ್ರು ತಾಗಿದ್ರೆಲ್ಲ ಕೈ ಕಾಲುಗಳಲ್ಲಿರುವಂಥ ಮೂಳೆಗಳು ಕ್ರ್ಯಾಕ್ಸ್ ಬಂದುಬಿಡ್ತದೆ. ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಎಕ್ಸ್ರೇ ಮಾಡಿಸಿದ್ರೆ ಮೂಳೆ ಕ್ರ್ಯಾಕ್ ಆಗಿದೆ, ಅದನ್ನು ಬ್ಯಾಂಡೇಜ್ ಹಾಕಬೇಕು ಅಂತ ಹೇಳ್ತಾರೆ. ಅದು ಸಣ್ಣ ಪುಟ್ಟ ವಿಷಯಕ್ಕಿಂತ, ಅಂದರೆ ಯೂಶ್ವಲಿ ನೀವು ಬೇಸಿಗೆಲೆಲ್ಲ ನೋಡಿದರೆ ಏನಾಗುತ್ತೆ, ನಿಮಗೆ ಏನಾದರೂ ಹಾರ್ಡ್ ವರ್ಕ್ ಮಾಡಿದ್ರು ನಿಮಗೇನು ಸಮಸ್ಯೆ ಆಗೋದಿಲ್ಲ. ಈ ಮಳೆಗಾಲದಲ್ಲಿ ಸುಮ್ಮನೆ ಇಲ್ಲೇ ಸ್ವಲ್ಪ ಚಿಕ್ಕ ಒಂದು ಐಟಮ್ ಸ್ವಲ್ಪ ಜಾರ್ಬಿಟ್ಟು ಏನಾದ್ರು ಆಚೆ ಈಚೆ ನೀವು ಬಿದ್ದುಬಿಟ್ರೂ, ಇಲ್ಲಾಂದರೆ ಸ್ವಲ್ಪ ಏನಾದರೂ ತಾಗಿದ್ರೂ ನಮ್ಮ ಕೈ ಕಾಲುಗಳಿಗೆ ಬೇಗ ಅದು ಇಂಜುರಿ ಆಗುವಂಥ ಚಾನ್ಸ್ ಇರ್ತದೆ. ಯಾಕಂದರೆ ಮೂಳೆ ತುಂಬ ವೀಕ್ ಆಗಿರುತ್ತೆ ಅನ್ನೋ ಕಾರಣ. ಈ ಮೂಳೆ ಏನಕ್ಕೆ ವೀಕ್ ಆಗಿರುತ್ತೆ ಅಂತಂದರೆ, ಸರಿ ನಾನು ವಿಟಮಿನ್ ಡಿ ಸನ್ಲೈಟ್ ಎಕ್ಸ್ಪೋಸ್ ಮಾಡ್ಕೊಂಬಂದೆ, ನಂದು ಮೂಳೆ ಎಲ್ಲ ಸ್ಟ್ರೆಂತ್ ಆಗುತ್ತೆ ಅಂತ ಕೇಳಿದರೆ ಆಗೋದಿಲ್ಲ. ಯಾಕೆಂತಂದರೆ ವಿಟಮಿನ್ ಡಿ ಅನ್ನೋದು ನಿಮ್ಮ ಮೂಳೆಗೆ ಬೇಕಾಗಿರುವಂಥ ಕ್ಯಾಲ್ಸಿಯಮ್ನ ಏನು ಸಪ್ಲೈ ಮಾಡಬೇಕು, ಅದನ್ನು ಸಪ್ಲೈ ಮಾಡುವಂಥ ಕೆಲಸ ಮಾಡುತ್ತೆ. ತುಂಬ ಜನ ಏನು ಮಿಸ್ಟೇಕ್ ಮಾಡ್ಕೊಳ್ತಾರೆ ಅಂದರೆ, ವಿಟಮಿನ್ ಡಿ ನನಗೆ ಬಂತು ಅಂದರೆ ನಾನು ಸನ್ಲೈಟ್ ಎಕ್ಸ್ಪೋಸ್ ಮಾಡ್ಕೊಂಬಂದೆ, ನಾನು ಸ್ಟ್ರೆಂತ್ ಆಗಿ ನಾನು ಅಂದ್ಕೊಂಡ್ಬಿಡ್ತಾರೆ. ಏಕೆಂದರೆ ತುಂಬ ಕಡೆ ಅದೇ ಥರ ಇನ್ಫಾರ್ಮೇಷನ್ ಬರ್ತಾ ಇರ್ತದೆ. ಏನಂತಂದರೆ, ವಿಟಮಿನ್ ಡಿ ಇಲ್ಲ ಅಂತಂದರೆ ನಿಮಗೆ ಮೂಳೆ ವೀಕನಿಂಗ್ ಆಗುತ್ತೆ, ಸನ್ಲೈಟ್ ಎಕ್ಸ್ಪೋಸ್ ಮಾಡ್ಕೊಂಬರಬೇಕು ಅಂತ ಅಂದ್ಬಿಟ್ಟು ಇದನ್ನು ಅಬ್ಸರ್ವ್ ಮಾಡಿ ಕೆಲವರು ಅಲ್ಲಿ ಇಲ್ಲಿ ನೋಡಿಕೊಂಡು ಸನ್ಲೈಟನ್ನು ಎಕ್ಸ್ಪೋಸ್ ಮಾಡ್ಕೊಂಬರ್ತಾರೆ. ಬಟ್ ಅವ್ರದ್ದು ಬಾಡಿಗೆ ಏನು ಕ್ಯಾಲ್ಸಿಯಂ ಇಂಟೇಕ್ ಆಗಬೇಕಿತ್ತು ಅದು ಆಗಿರೋದಿಲ್ಲ. ಸೊ ಅದರೊಟ್ಟಿಗೆ ನೀವು ಒಳ್ಳೆ ಕ್ಯಾಲ್ಸಿಯಂ ಇಂಟೇಕ್ ಮಾಡ್ಕೋಬೇಕು. ಅದು ಯಾವುದರಲ್ಲಿರುತ್ತೆ ಅಂತ ಕೇಳಿದರೆ,